ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮಿಸ್ಟರ್ ಮೀಡಿಯಾ. 2013ರಲ್ಲಿ ತೆರೆಕಂಡ ದಿ ಕಾಂಜುರಿಂಗ್ ಎಂಬ ಟ್ರೂ ಸ್ಟೋರಿಯಾದ ಹಾರರ್ ಮೂವಿಯನ್ನು ಈ ದಿನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ದಿ ಕಾಂಜುರಿಂಗ್ ಮೂವಿಯ ವಿಡಿಯೋ ನಮ್ಮ ಚಾನಲ್ನಲ್ಲಿ ಮುಂಚೆಯೂ ಅಪ್ಲೋಡ್ ಆಗಿತ್ತು, ಆದರೆ ಅದು ಮೂವಿಯ ವಿವರಣೆಯಾಗಿರಲಿಲ್ಲ. ಆ ವಿಡಿಯೋ ಕಾಂಜುರಿಂಗ್ ಮೂವಿಯ ಆಧಾರಿತ ಒಂದು ಹಾರರ್ ಸ್ಟೋರಿಯಾಗಿತ್ತು. ಹಾಗಾಗಿ ಈ ದಿನ ದಿ ಕಾಂಜುರಿಂಗ್ ಮೂವಿಯ ವಿವರಣೆಯನ್ನು ವಿವರವಾಗಿ ತಿಳಿಯೋಣ. ಮುಂದಿನ ದಿನಗಳಲ್ಲಿ ಕಾಂಜುರಿಂಗ್ ಯೂನಿವರ್ಸ್ನ ಎಲ್ಲ ಮೂವಿಗಳು ಅಪ್ಲೋಡ್ ಆಗುವುದು. ಹಾಗಾಗಿ ಈ ವಿಡಿಯೋ ತುಂಬ ಥ್ರಿಲ್ಲಿಂಗ್ ಆಗಿರುತ್ತದೆ. ಸೊ ವಿಡಿಯೋನ ಕೊನೆವರೆಗೂ ನೋಡಿ. ಮೂವಿಯ ಮೊದಲ ಸೀನ್ ಶುರುವಾಗುವುದು 1971ರಲ್ಲಿ. ಆಗ ನಾವು ಜಗತ್ತಿನ ಅತ್ಯಂತ ಶಾಪಿತ ಗೊಂಬೆಯಾದ ಆನಬಲ್ ಡಾಲ್ ಅನ್ನು ನೋಡ್ತೀವಿ. ಆ ಡಾಲ್ನಿಂದ ತೊಂದರೆ ಅನುಭವಿಸುತ್ತಿದ್ದ ಮನೆಯವರ ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡಲು ಅಲ್ಲಿಗೆ ಪ್ರಸಿದ್ಧ ಗೋಸ್ಟ್ ಹಂಟರ್ಸ್ಗಳಾದ ಎಡ್ ಅಂಡ್ ಲೊರಿನ್ ಬಂದು ಆ ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡಿ ಆ ಗೊಂಬೆಯನ್ನು ತೆಗೆದುಕೊಂಡು ತಮ್ಮ ಅಕಲ್ಟ್ ಮ್ಯೂಸಿಯಂನಲ್ಲಿ ಇಡ್ತಾರೆ. ಆಗ ನಮಗೆ ಅದೇ ಮ್ಯೂಸಿಯಂನಲ್ಲಿ ಹಲವಾರು ಶಾಪಿತ ವಸ್ತುಗಳು ಕಾಣುತ್ತವೆ. ಆಗ ಸೀನ್ ಚೇಂಜ್ ಆಗುತ್ತದೆ. ಈ ಸೀನ್ನಲ್ಲಿ ನಾವು ಒಂದು ಫ್ಯಾಮಿಲಿಯನ್ನು ನೋಡ್ತೀವಿ. ಆಗ ನಮಗೆ ಅವರ ಪರಿಚಯವಾಗುತ್ತದೆ. ಅವರ ಹೆಸರು ರೋಜರ್, ಅವನ ಹೆಂಡತಿ ಕ್ಯಾರೋಲಿನ್, ಅವರ 5 ಜನ ಹೆಣ್ಣು ಮಕ್ಕಳಾದ ಆಡ್ರಿಯಾ, ನ್ಯಾನ್ಸಿ, ಕ್ರಿಸ್ಟಿ, ಸಿಂಡಿ ಹಾಗೂ ಏಪ್ರಿಲ್. ಹೀಗೆ ಅವರೆಲ್ಲ ತಮ್ಮ ಹೊಸ ಮನೆಗೆ ಶಿಫ್ಟ್ ಆಗ್ತಾರೆ. ಈ ಮನೆ 200 ಎಕರೆಯ ಜಾಗದಲ್ಲಿರುವ ಸುತ್ತಮುತ್ತ ಮನೆಯಿರದ ಒಂಟಿ ಮನೆಯಾಗಿರುತ್ತದೆ. ಈ ಸಮಯದಲ್ಲಿ ಏನೇ ಮಾಡಿದರೂ ಅವರು ಸಾಕಿದ್ದ ನಾಯಿ ಆ ಮನೆಯ ಒಳಗೆ ಬರುವುದೇ ಇಲ್ಲ. ಹೀಗೆ ಏಪ್ರಿಲ್ ಆ ಮನೆಯ ಹೊರಗಿರುವ ಮರದ ಬಳಿ ಕುಳಿತಿರುವಾಗ ಅವಳಿಗೆ ಅಲ್ಲಿಯೇ ಒಂದು ಆಟದ ವಸ್ತು ಸಿಗುತ್ತದೆ. ಹೀಗೆ ಎಲ್ಲ ಸಿಸ್ಟರ್ಸ್ ಹೈಡ್ ಅಂಡ್ ಕ್ಲಾಪ್ಗೆ ಮಾಡ್ತಾರೆ. ಹೀಗೆ ಆಡುವಾಗ ಅವರಿಂದ ಈ ಮನೆಯಲ್ಲಿ ಒಂದು ಸೀಕ್ರೆಟ್ ಡೋರ್ ಇರುವುದು ಗೊತ್ತಾಗಿ ರೋಜರ್ ಅದೇನೆಂದು ನೋಡಲು ಹೋಗ್ತಾನೆ. ಹೀಗೆ ಹೋದಾಗ ಗೊತ್ತಾಗುತ್ತದೆ ಅದೊಂದು ಬೇಸ್ಮೆಂಟ್ ಎಂದು. ಇದನ್ನು ಯಾಕೆ ಕ್ಲೋಸ್ ಮಾಡಿದ್ದಾರೆ ಎಂದು ರೋಜರ್ ಯೋಚನೆ ಮಾಡ್ತಾನೆ. ರಾತ್ರಿಯಲ್ಲಿಯೂ ಅವರ ನಾಯಿ ಹೊರಗಡೆ ಬೊಗಳುತ್ತಲೇ ಇರುತ್ತದೆ, ಆದರೆ ಮನೆಯ ಒಳಗೆ ಅದು ಬರುತ್ತಲೇ ಇರುವುದಿಲ್ಲ. ಮರುದಿನ ಕ್ಯಾರೋಲಿನ್ ಎದ್ದಾಗ ತನ್ನ ಕಾಲಿನ ಮೇಲಿರುವ ಗಾಯವನ್ನು ಗಮನಿಸ್ತಾಳೆ. ಮಕ್ಕಳ ರೂಮ್ಗೆ ಹೋದಾಗ ಎಲ್ಲರೂ ಹೇಳುವುದೊಂದೇ, ಈ ಮನೆಯಲ್ಲಿ ಅತಿಯಾದ ಚಳಿ ಹಾಗೂ ರಾತ್ರಿಯ ಸಮಯದಲ್ಲಿ ಕೆಟ್ಟ ವಾಸನೆ ಬರುತ್ತಿರುತ್ತದೆ ಎಂದು. ಆದರೆ ಆ ವಾಸನೆ ಬೆಳಗ್ಗೆಯಲ್ಲಿ ಇರುವುದಿಲ್ಲ. ಆಗ ಕ್ಯಾರೋಲಿನ್ ಮನೆಯಲ್ಲಿರುವ ಪ್ರತಿಯೊಂದು ಗಡಿಯಾರಗಳು ಸರಿಯಾಗಿ 3:07 ನಿಂತು ಹೋಗುತ್ತಿರುವುದನ್ನು ಗಮನಿಸ್ತಾಳೆ. ಇತ್ತ ರೋಜರ್ ವಸ್ತುಗಳೇ ತುಂಬಿದ್ದ ಆ ಬೇಸ್ಮೆಂಟ್ ಅನ್ನು ಕ್ಲೀನ್ ಮಾಡುತ್ತಿರುತ್ತಾನೆ. ಆಗ ಅಲ್ಲಿಗೆ ಬಂದ ಕ್ಯಾರೋಲಿನ್ ಅಲ್ಲಿರುವ ಹಳೆಯ ಪಿಯಾನೋ ಹಾಗೂ ಕೆಲ ವಸ್ತುಗಳನ್ನು ನೋಡಿ ಹೊರಬರ್ತಾಳೆ. ಆಗ ರೋಜರ್ ಕೂಡ ಹೊರಬಂದಾಗ ಕ್ಯಾರೋಲಿನ್ ಗಡಿಯಾರ ಸರಿಯಾಗಿ 3:07 ನಿಲ್ಲುತ್ತಿರುವುದರ ಬಗ್ಗೆ, ತನ್ನ ಗಾಯದ ಬಗ್ಗೆ, ಮಕ್ಕಳು ಹೇಳುತ್ತಿರುವ ವಿಚಿತ್ರ ಕೆಟ್ಟ ವಾಸನೆ ಬಗ್ಗೆ ಎಲ್ಲ ಹೇಳುವಾಗ ಹೊರಗಡೆ ಇದ್ದ ಏಪ್ರಿಲ್ ಜೋರಾಗಿ ಕಿರುಚುತ್ತಾಳೆ. ಆಗ ಗಾಬರಿಯಾದ ಅವರು ಏನೆಂದು ಹೋಗಿ ನೋಡಿದಾಗ ಹೊರಗಡೆ ಅವರ ನಾಯಿ ಸತ್ತು ಹೋಗಿರುವುದನ್ನು ನೋಡಿ ತುಂಬಾ ನೊಂದುಕೊಳ್ತಾರೆ. ಅದರ ಸಾವಿಗೆ ಏನು ಕಾರಣ ಎಂದು ಗೊತ್ತೇ ಆಗುವುದಿಲ್ಲ. ಇತ್ತ ನಮಗೆ ಎಡ್ ಅಂಡ್ ಲೊರಿನ್ರ ಮಗಳಾದ ಜೂಡಿ ಎಂಬಾಕೆ ಪರಿಚಯವಾಗ್ತಾಳೆ. ಇತ್ತ ರೋಜರ್ ಫ್ಯಾಮಿಲಿ ಮನೆಯ ಮುಂದೆಯೇ ತಮ್ಮ ನಾಯಿಯನ್ನು ಸಮಾಧಿ ಮಾಡ್ತಾರೆ. ಹೀಗೆ ಕ್ರಿಸ್ಟಿ ಮಲಗಿರುವಾಗ ಅವಳ ಕಾಲನ್ನು ಒಂದು ಇನ್ವಿಸಿಬಲ್ ಎಂಟಿಟಿ ಎಳೆಯಲು ಪ್ರಯತ್ನ ಪಡುತ್ತದೆ. ಆಗ ನಿದ್ದೆಗಣ್ಣಿನಲ್ಲಿದ್ದ ಕ್ರಿಸ್ಟಿ ಹಾಗೆಯೇ ಮಲಗುತ್ತಾಳೆ. ಅದೇ ಸಮಯದಲ್ಲಿ ರೋಜರ್ಗೆ ಮನೆಯಲ್ಲಿ ಯಾರೋ ಓಡಾಡುತ್ತಿದ್ದಾರೆ ಎಂದೆನಿಸಿ ಯಾರೆಂದು ಚೆಕ್ ಮಾಡ್ತಾನೆ. ಆಗ ಅವನಿಗೆ ಇದ್ದಕ್ಕಿದ್ದಂತೆ ಡೋರ್ ಓಪನ್ ಆದದ್ದು ಕಂಡು ಏನೆಂದು ನೋಡಲು ಹೋದಾಗ ಅಲ್ಲಿ ಯಾರು ಕೂಡ ಇರುವುದಿಲ್ಲ. ಹೀಗೆ ಅವನ ಎದುರಿಗೆ ಆಡ್ರಿಯಾ ನಿಂತಿರ್ತಾಳೆ. ಏನಾಯ್ತೆಂದಾಗ ಸಿಂಡಿ ಸ್ಲೀಪ್ ವಾಕ್ ಮಾಡುತ್ತಾ ನನ್ನ ರೂಮ್ಗೆ ಬಂದಿದ್ದಾಳೆ ಎಂದು ಹೇಳ್ತಾಳೆ. ಆಗ ರೋಜರ್ ಏನೆಂದು ನೋಡಿದಾಗ ಸಿಂಡಿ ಸ್ಲೀಪ್ ವಾಕ್ ಮಾಡುತ್ತಾ ಕಬೋರ್ಡ್ ಒಳಗೆ ಹೋಗಲು ಪ್ರಯತ್ನ ಪಡುತ್ತಿರುತ್ತಾಳೆ. ಆಗ ರೋಜರ್ ಸಿಂಡಿಯನ್ನು ಅವಳ ರೂಮ್ಗೆ ಕರೆದುಕೊಂಡು ಹೋಗಿ ಮಲಗಿಸುತ್ತಾನೆ. ಇತ್ತ ಕ್ಯಾರೋಲಿನ್ಗೆ ಪ್ರತಿ ದಿನವೂ ಗಾಯಗಳಾಗುತ್ತಲೇ ಇರುತ್ತವೆ. ಆದರೆ ಈ ಗಾಯ ಹೇಗೆ ಆಗುತ್ತಿದೆ ಎಂದು ಗೊತ್ತೇ ಆಗುತ್ತಿರುವುದಿಲ್ಲ.
ಇತ್ತ ರೋಜರ್ ಹೊರಗಡೆ ಕೆಲಸದ ಮೇಲೆ ಹೋಗುವಾಗ ತನ್ನ ಮನೆಯ ಬಳಿ ಪಕ್ಷಿಗಳು ಸತ್ತು ಬಿದ್ದಿರುವುದನ್ನು ನೋಟಿಸ್ ಮಾಡ್ತಾನೆ. ಹೀಗೆ ಏಪ್ರಿಲ್ನನ್ನು ಬಿಟ್ಟು ಎಲ್ಲ ಮಕ್ಕಳು ಕೂಡ ಸ್ಕೂಲ್ಗೆ ಹೋದಾಗ ಕ್ಯಾರೋಲಿನ್ ಏಪ್ರಿಲ್ ಯಾರ ಜೊತೆಯೋ ಮಾತನಾಡುತ್ತಿರುವುದನ್ನು ಗಮನಿಸ್ತಾಳೆ. ಯಾರ ಜೊತೆ ಮಾತನಾಡುತ್ತಿದ್ದೆ ಎಂದು ಕೇಳಿದಾಗ ನನ್ನ ಫ್ರೆಂಡ್ ರೋರಿ ಜೊತೆ ಮಾತನಾಡುತ್ತಿದ್ದೆ ಎಂದು ಹೇಳಿ ಆ ಟಾಯ್ ಕೊಡ್ತಾಳೆ. ನಂತರ ನಾವಿಬ್ಬರು ಹೈಡ್ ಆ್ಯಂಡ್ ಕ್ಲಾಪ್ ಗೇಮ್ ಆಡೋಣವೆಂದು ಬಲವಂತ ಮಾಡಿದಾಗ ಕ್ಯಾರೋಲಿನ್ ಒಪ್ಪಿಕೊಳ್ತಾಳೆ. ಹೀಗೆ ಏಪ್ರಿಲ್ ಒಂದು ಕಡೆ ಹೈಡ್ ಆದಾಗ ಕ್ಯಾರೋಲಿನ್ ಎಲ್ಲ ಕಡೆಯೂ ಹುಡುಕಿಕೊಂಡು ಆಡ್ರಿಯಾಳ ರೂಮ್ಗೆ ಬರ್ತಾಳೆ. ಬಂದ ಕ್ಯಾರೋಲಿನ್ ಏಪ್ರಿಲ್ಗೆ ಮೊದಲ ಕ್ಲಾಪ್ ಹೊಡೆಯುವಂತೆ ಹೇಳ್ತಾಳೆ. ಆಗ ಇದ್ದಕ್ಕಿದ್ದಂತೆ ಅಲ್ಲಿದ್ದ ಕಬೋರ್ಡ್ ಓಪನ್ ಆಗಿ ಅಲ್ಲಿಂದಲೇ ಕ್ಲಾಪ್ ಬರುತ್ತದೆ. ಆಗ ಕ್ಯಾರೋಲಿನ್ ಅದರ ಬಳಿ ಹೋದಾಗ ಅವಳಿಗೆ ಅಲ್ಲಿ ಯಾರು ಉಸಿರಾಡುತ್ತಿರುವ ಅನುಭವ ಆಗಿ ಅಲ್ಲಿ ಹುಡುಕಾಡಿದರೂ ಅಲ್ಲಿ ಯಾರು ಕೂಡ ಸಿಗುವುದಿಲ್ಲ. ಆಗ ಕ್ಯಾರೋಲಿನ್ ಗಾಬರಿಯಾದಾಗ ಏಪ್ರಿಲ್ ಮತ್ತೊಂದು ಜಾಗದಿಂದ ಬರ್ತಾಳೆ. ಇವಳು ಎಲ್ಲಿದ್ದಾಳೆ ಎಂದರೆ ಕಬೋರ್ಡ್ನಿಂದ ಕ್ಲಾಪ್ ಮಾಡಿದವರು ಯಾರು ಎಂದು ಭಯದಿಂದಲೇ ಯೋಚನೆ ಮಾಡ್ತಾಳೆ. ರಾತ್ರಿಯಲ್ಲೇ ಕ್ರಿಸ್ಟಿಯ ಕಾಲನ್ನು ತುಂಬಾ ಬಲವಾಗಿ ಯಾರೋ ಎಳೆಯುತ್ತಾರೆ. ಆಗ ತುಂಬ ಗಾಬರಿಯಾದ ಕ್ರಿಸ್ಟಿ ನೋಡಿದಾಗ ಅಲ್ಲಿ ಯಾರು ಕೂಡ ಇರುವುದಿಲ್ಲ. ಆಗ ಕ್ರಿಸ್ಟಿ ಮಂಚದ ಕೆಳಗೂ ಚೆಕ್ ಮಾಡಿದಾಗ ಅಲ್ಲಿಯೂ ಅವಳಿಗೆ ಯಾರೂ ಕಾಣುವುದಿಲ್ಲ. ಅವಳ ಭಯಕ್ಕೆ ಅವಳ ಪಕ್ಕದಲ್ಲಿಯೇ ಮಲಗಿದ್ದ ನ್ಯಾನ್ಸಿ ಕೂಡ ಎಚ್ಚರವಾಗ್ತಾಳೆ. ಈ ಸಮಯದಲ್ಲಿ ಬಾಗಿಲ ಹಿಂದೆ ಯಾರು ಇದ್ದಾರೆ ಎಂದು ಕ್ರಿಸ್ಟಿ ಭಯದಿಂದ ಹೇಳಿದಾಗ ನ್ಯಾನ್ಸಿ ಏನೆಂದು ಚೆಕ್ ಮಾಡಲು ಹೋಗ್ತಾಳೆ. ಆಗ ಆ ಬಾಗಿಲು ಜೋರಾಗಿ ಕ್ಲೋಸ್ ಆದದ್ದನ್ನು ನೋಡಿ ಕ್ರಿಸ್ಟಿ ಜೋರಾಗಿ ಕಿರುಚಿಕೊಳ್ತಾಳೆ. ಅವಳ ಕಿರುಚಾಟ ಕೇಳಿದ ಎಲ್ಲರೂ ಅಲ್ಲಿಗೆ ಬಂದಾಗ ಕ್ರಿಸ್ಟಿ ನಡೆದ ವಿಷಯವನ್ನೆಲ್ಲ ತನ್ನ ತಂದೆಗೆ ಹೇಳಿ ಮತ್ತೊಂದು ಮಾತು ಹೇಳ್ತಾಳೆ. ಈ ಮನೆಯಲ್ಲಿ ಒಂದು ಇವಿಲ್ ಇದೆ, ಅದು ನನ್ನ ಜೊತೆ ಮಾತನಾಡಿತು. ಅದೇಳಿತು ನಿನ್ನ ಫ್ಯಾಮಿಲಿಯವರೆಲ್ಲ ಸಾಯುತ್ತಾರೆ ಎಂದು ಹೇಳಿದಾಗ ಆ ಮಾತನ್ನು ಕೇಳಿದ ಎಲ್ಲರೂ ಕೂಡ ತುಂಬ ಗಾಬರಿಯಾಗ್ತಾರೆ. ಇತ್ತ ಎಡನ್ ಲೊರೆನ್ ಮತ್ತೊಂದು ಮನೆಯ ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡುತ್ತಿರುತ್ತಾರೆ. ಇತ್ತ ಕ್ಯಾರೋಲಿನ್ನ ಪ್ರತಿ ದಿನದ ಗಾಯಗಳು ನಿಲ್ಲುತ್ತಲೇ ಇರುವುದಿಲ್ಲ. ಹೀಗೆ ಕ್ಯಾರೋಲಿನ್ ರಾತ್ರಿಯಾದರೂ ಇನ್ನೂ ಬರದ ತನ್ನ ಗಂಡನಿಗಾಗಿ ವೆಯ್ಟ್ ಮಾಡುವಾಗ ಅವಳಿಗೆ ತನ್ನ ಮಕ್ಕಳ ನಗು ಕೇಳುತ್ತದೆ. ಆಗ ಕ್ಯಾರೋಲಿನ್ ಇದು ಮಲಗುವ ಸಮಯ, ಏಕೆ ಆಟವಾಡುತ್ತಿದ್ದೀರಾ ಎಂದು ಅವರ ರೂಮ್ಗೆ ಹೋದರೆ ಅಲ್ಲಿ ಮಕ್ಕಳು ಮಲಗಿರ್ತಾರೆ. ಆಗ ಕ್ಯಾರೋಲಿನ್ಗೆ ಸ್ವಲ್ಪ ಭಯವಾದಾಗ ಅವಳಿಗೆ ಗೋಡೆಯ ಮೇಲಿದ್ದ ಎಲ್ಲ ಫೋಟೋಗಳು ಅದಾಗದೆ ಕೆಳಗೆ ಬೀಳುತ್ತಿರುವುದನ್ನು ಕಂಡು ತುಂಬ ಗಾಬರಿಯಾಗ್ತಾಳೆ. ಮನೆಗೆ ಯಾರಾದರೂ ಬಂದಿರಬಹುದಾ ಎಂದು ಚೆಕ್ ಮಾಡ್ತಾಳೆ. ಆದರೆ ಅವಳಿಗೆ ಯಾರು ಕೂಡ ಕಾಣುವುದಿಲ್ಲ. ಹೀಗೆ ಬೇಸ್ಮೆಂಟ್ ಡೋರ್ ಅದಾಗದೆ ಓಪನ್ ಆದ ಕಾರಣ ಅಲ್ಲಿ ಯಾರಾದರೂ ಇರಬಹುದಾ ಎಂದು ಚೆಕ್ ಮಾಡ್ತಾಳೆ. ಹೀಗೆ ನೋಡುತ್ತಿದ್ದಂತೆ ಅವಳ ಬಳಿ ಒಂದು ಬಾಲ್ ಬರುವುದು. ಆ ಲೈಟ್ ಇದ್ದಕ್ಕಿದ್ದಂತೆ ಬ್ಲಾಸ್ಟ್ ಆದದ್ದನ್ನು ನೋಡಿ ಹೋಗಲು ನೋಡಿದಾಗ ಡೋರ್ ಕ್ಲೋಸ್ ಆಗುತ್ತದೆ. ಆಗ ಕ್ಯಾರೋಲಿನ್ ಅಲ್ಲಿಯೇ ಇದ್ದ ಮ್ಯಾಚಸ್ನಿಂದ ನೋಡಿದಾಗ ಹೀಗೆ ಕ್ಯಾರೋಲಿನ್ ಅಲ್ಲಿಯೇ ಲಾಕ್ ಆಗ್ತಾಳೆ. ಇತ್ತ ಸಿಂಡಿ ಪುನಃ ನಿದ್ದೆಯಲ್ಲಿ ನಡೆಯುತ್ತಾ ಕಬೋರ್ಡ್ಗೆ ತನ್ನ ತಲೆಯನ್ನು ಹೊಡೆದುಕೊಳ್ಳುತ್ತಿರುತ್ತಾಳೆ. ಆಗ ಆ ಶಬ್ದಕ್ಕೆ ಎಚ್ಚರವಾದ ಆಡ್ರಿಯಾ ಅವಳನ್ನು ತನ್ನ ಜೊತೆಯೇ ಮಲಗಿಸಿಕೊಳ್ಳಲು ಕರೆದುಕೊಂಡು ಹೋದಾಗ ಅವಳಿಗೆ ಪುನಃ ಅದೇ ರೀತಿಯ ಶಬ್ದ ಕೇಳುತ್ತದೆ. ಆಗ ಆಡ್ರಿಯಾ ಏನೆಂದು ನೋಡಲು ಹೋದಾಗ ಹೀಗೆ ಆಡ್ರಿಯಾ ಅತಿಯಾಗಿ ಕಿರುಚಿಕೊಳ್ಳುವಾಗ ಆಗ ತಾನೇ ಮನೆಗೆ ಬರುತ್ತಿದ್ದ ರೋಜರ್ ಏನೆಂದು ಅವಳ ಬಳಿ ಓಡಿ ಹೋಗ್ತಾನೆ. ಮೊದಲೇ ಬೇಸ್ಮೆಂಟ್ನಲ್ಲಿ ಲಾಕ್ ಆಗಿರುವ ಕ್ಯಾರೋಲಿನ್ನನ್ನು ಕರೆದುಕೊಂಡ ರೋಜರ್ ತನ್ನ ಮಕ್ಕಳ ಬಳಿ ಹೋದಾಗ ಅವರು ನಡೆದ ವಿಷಯ ಹೇಳ್ತಾರೆ. ಆಗ ಅವರಿಗೆಲ್ಲ ಗೊತ್ತಾಗುತ್ತದೆ ನಾವು ಬಂದಿರುವ ಈ ಮನೆ ಭಯಾನಕವಾದ ಹಾಂಟೆಡ್ ಎಂದು. ಇತ್ತ ಎಡನ್ ಲೊರೆನ್ ಬಂದಿದ್ದ ಜನರಿಗೆಲ್ಲ ಸ್ಪಿರಿಟ್ ಡೀಮನ್ಗಳು ಮನುಷ್ಯರನ್ನು ಯಾವ ರೀತಿ ಪೊಸೆಸ್ ಮಾಡುತ್ತವೆ ಹಾಗೂ ಅವುಗಳ ಸ್ಟೇಜ್ಗಳನ್ನೆಲ್ಲ ಎಕ್ಸ್ಪ್ಲೇನ್ ಮಾಡುತ್ತಿರುತ್ತಾರೆ. ಈ ಸೀನ್ನಲ್ಲಿ ನಾವು ನಿಜವಾದ ಲೊರೆನ್ರವರನ್ನು ಕೂಡ ನೋಡಬಹುದಾಗಿದೆ. ಹಾಗೆಯೇ ನಮಗೆ ಆ ಜನಗಳ ಮಧ್ಯೆ ಇರುವ ಕ್ಯಾರೋಲಿನ್ ಕಾಣ್ತಾಳೆ. ಹೀಗೆ ಕ್ಯಾರೋಲಿನ್ ಎಡನ್ ಲೊರೆನ್ರನ್ನು ಮೀಟ್ ಮಾಡ್ತಾಳೆ. ನನ್ನ 5 ಜನ ಹೆಣ್ಣು ಮಕ್ಕಳು ಸಾವಿನ ಭಯದಲ್ಲಿಯೇ ದಿನವನ್ನು ಕಳೆಯುತ್ತಿದ್ದಾರೆ. ನಮ್ಮ ಮನೆಯಲ್ಲಿ ನಮ್ಮನ್ನು ಬಿಟ್ಟು ಬೇರೆ ಯಾರು ಇರುವುದು ನಮಗೆ ಗೊತ್ತಾಗಿದೆ. ದಯವಿಟ್ಟು ನೀವು ನಮ್ಮ ಮನೆಗೆ ಬಂದು ನಮ್ಮ ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡಬೇಕು ಎಂದು ಕೇಳಿಕೊಂಡಾಗ
ಅವಳ ಮಾತಿನಲ್ಲಿ ಸತ್ಯ ಇದೆ ಎಂದು ತಿಳಿದ ಲೊರೆನ್ ನಾವು ಬರುತ್ತೇವೆ ಎಂದು ಕ್ಯಾರೋಲಿನ್ಗೆ ಭರವಸೆ ಕೊಡುತ್ತಾಳೆ. ಹೀಗೆ ಹೇಳಿದ ಮರುದಿನವೇ ಎಡ್ ಅಂಡ್ ಲೊರೆನ್ ಕ್ಯಾರೋಲಿನ್ನ ಮನೆಗೆ ಬರ್ತಾರೆ. ಹೀಗೆ ಆ ಮನೆಯ ಒಳಗೆ ಬಂದ ಕೂಡಲೇ ಲೊರೆನ್ಗೆ ಒಂದು ಫೀಲ್ ಆಗುತ್ತದೆ. ಆಗ ಕ್ಯಾರೋಲಿನ್ ತನ್ನ ಮಕ್ಕಳನ್ನು ಹಾಗೂ ತನ್ನ ಗಂಡನನ್ನು ಅವರಿಗೆ ಪರಿಚಯ ಮಾಡಿಸ್ತಾಳೆ. ಆಗ ರೋಜರ್ ಹಾಗೂ ಕ್ಯಾರೋಲಿನ್ ಅವರಿಗೆ ಹೀಗೆ ಹೇಳ್ತಾರೆ, ಈ ಮನೆಯಲ್ಲಿ ರಾತ್ರಿಯಲ್ಲಿ ಮಾತ್ರ ಒಂದು ಸತ್ತ ದೇಹ ಕುಳಿತಿರುವಂತೆ ವಾಸನೆ ಬರುತ್ತದೆ. ಸರಿಯಾಗಿ 3 ಗಂಟೆ 7 ನಿಮಿಷಕ್ಕೆ ಗಡಿಯಾರಗಳೆಲ್ಲ ನಿಲ್ಲುತ್ತವೆ. ಯಾರೋ ಓಡಾಡುವ ಶಬ್ದ, ಡೋರ್ಗಳು ಅದಾಗದೆ ಓಪನ್ ಆಗುವುದು. ಪ್ರತಿದಿನವೂ ಕ್ಯಾರೋಲಿನ್ ದೇಹದ ಗಾಯಗಳನ್ನೆಲ್ಲ ಹೇಳಿದಾಗ ಎಡ್ ಹೇಳ್ತಾನೆ ಇದೆಲ್ಲ ಡೆಮೋನಿಕ್ ಕೆಲಸಗಳು ಎಂದು. ಆಗ ಎಡ್ ಯಾಕೆ ಈ ಮನೆಯನ್ನು ನೀವು ಖಾಲಿ ಮಾಡಲು ನೋಡಲಿಲ್ಲವೆಂದಾಗ ರೋಜರ್ ತನ್ನ ದುಡ್ಡಿನ ತೊಂದರೆಯನ್ನು ಅವರಿಗೆ ಹೇಳಿಕೊಳ್ತಾನೆ. ನಂತರ ಲೊರೆನ್ ಏಪ್ರಿಲ್ ಬಳಿ ಹೋದಾಗ ಈ ಮನೆಯಲ್ಲಿಯೇ ಸಿಕ್ಕ ಟಾಯನ್ನು ಅವಳಿಗೆ ಕೊಟ್ಟ ಏಪ್ರಿಲ್ ಇದು ರೋರಿದು ಎಂದು ಹೇಳ್ತಾಳೆ. ಆಗ ಲೊರೆನ್ ಅದನ್ನೇ ನೋಡುವಾಗ ಅವಳಿಗೆ ಆ ಮಿರರ್ನಲ್ಲಿ ಒಂದು ಹುಡುಗನ ಆತ್ಮ ಕಾಣುತ್ತದೆ. ನಂತರ ಅವರಿಬ್ಬರು ಹೊರಬಂದಾಗ ಲೊರೆನ್ಗೆ ಮನೆಯ ಮುಂದಿರುವ ಮರದಲ್ಲಿ ಯಾರು ನೇಣು ಹಾಕಿಕೊಂಡಿರುವ ಹಾಗೆ ವಿಷನ್ ಕಂಡಾಗ ಲೊರೆನ್ಗೆ ಖಚಿತವಾಗುತ್ತದೆ ಈ ಮನೆಯಲ್ಲಿ ಒಂದಲ್ಲ ಹಲವಾರು ಆತ್ಮಗಳಿವೆ ಎಂದು. ಆಗ ಅವರಿಬ್ಬರು ಮನೆಯವರ ಜೊತೆ ಮಾತನಾಡಿದಾಗ ಲೊರೆನ್ ಅವರಿಗೆ ಹೀಗೆ ಹೇಳ್ತಾಳೆ, ನನಗೆ ಚಿಕ್ಕ ವಯಸ್ಸಿನಿಂದಲೂ ವಿಷನ್ಗಳನ್ನು ನೋಡುವ ಶಕ್ತಿ ಇದೆ. ಈ ಮನೆಗೆ ನಾನು ಬಂದ ಕೂಡಲೇ ಈ ಮನೆಯಲ್ಲಿ ನಾನು ಕಪ್ಪು ಆಕಾರಗಳನ್ನು ನೋಡಿದೆ. ಅದೇ ಆಕಾರ ನಿಮ್ಮ ಮಕ್ಕಳ ಜೊತೆಯೂ ಇರುವುದು ನನಗೆ ಕಂಡಿತು. ಈ ಮನೆ ತುಂಬಾ ಡೇಂಜರ್ ಎಂದು ಹೇಳ್ತಾಳೆ. ಆಗ ರೋಜರ್ ಹಾಗಾದರೆ ಇದನ್ನು ಖಾಲಿ ಮಾಡುತ್ತೇವೆ ಎಂದಾಗ ಎಡ್ ಹೇಳ್ತಾನೆ, ನೀವು ಮನೆಯನ್ನು ಖಾಲಿ ಮಾಡಿದರೂ ಏನು ಪ್ರಯೋಜನವಿಲ್ಲ. ಸಮಯ ಮೀರಿ ಹೋಗಿದೆ. ನೀವು ಎಲ್ಲಿ ಹೋಗುತ್ತೀರೋ ನಿಮ್ಮ ಜೊತೆಯೇ ಆ ಆತ್ಮಗಳು ಕೂಡ ಬರುವ ಚಾನ್ಸಸ್ ತುಂಬಾ ಇದೆ. ಹಾಗಾಗಿ ನಾವು ಈ ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡುವುದರ ಬಗ್ಗೆ ಯೋಚನೆ ಮಾಡಬೇಕು. ನಮ್ಮ ಶಕ್ತಿ ಮೀರಿ ನಿಮ್ಮ ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡುವುದಕ್ಕೆ ನಾವು ಪ್ರಯತ್ನ ಪಡುತ್ತೇವೆ ಎಂದು ಅವರಿಗೆ ಭರವಸೆ ಕೊಡ್ತಾರೆ. ಹೀಗೆ ಮನೆಗೆ ಬಂದ ಲೊರೆನ್ ಆ ಮನೆಯ ಡಾರ್ಕ್ ಹಿಸ್ಟರಿಯನ್ನು ಪತ್ತೆ ಮಾಡ್ತಾಳೆ. ಹಲವಾರು ರಿಸರ್ಚ್ ಮಾಡಿದ ನಂತರ ತನ್ನ ಗಂಡನನ್ನು ಕರೆದ ಲೊರೆನ್ ಅವನಿಗೆ ಒಂದು ಮುಖ್ಯವಾದ ವಿಷಯವನ್ನು ಹೀಗೆ ಹೇಳ್ತಾಳೆ. ಕ್ಯಾರೋಲಿನ್ ಹಾಗೂ ರೋಜರ್ ಪರ್ಚೇಸ್ ಮಾಡಿರುವ ಮನೆಯನ್ನು 1863ರಲ್ಲಿ ಕಟ್ಟಲಾಯಿತು. ಈ ಮನೆಯಲ್ಲಿ ಬತ್ಷೇಬಾ ಎಂಬ ಮಹಿಳೆ ತನ್ನ 7 ವರ್ಷದ ಮಗುವಿನೊಂದಿಗೆ ವಾಸವಿದ್ದಳು. ಈಕೆ ವಿಟ್ಚ್ ಆಗಿದ್ದಳು, ಅಂದರೆ ಮಾಟಗಾತಿ. ಈಕೆ ಹಲವಾರು ಡೆಮೋನಿಕ್ ಕೆಲಸಗಳನ್ನು ಮಾಡುತ್ತಿದ್ದು ಸೇಟನ್ಗಾಗಿ ತನ್ನ ಮಗುವನ್ನೇ ಬೆಂಕಿಗೆ ಹಾಕಿ ಬಲಿ ಕೊಟ್ಟ ಮಹಿಳೆ ಈಕೆ. ಹೀಗೆ ಒಂದು ದಿನ ಇವಳು ಮನೆಯ ಮುಂದಿರುವ ಮರಕ್ಕೆ ನೇಣು ಹಾಕಿಕೊಂಡು ಸತ್ತಳು. ಸಾಯುವುದಕ್ಕಿಂತ ಮುಂಚೆ ನಮ್ಮ ಲ್ಯಾಂಡನ್ನು ಯಾರು ಖರೀದಿ ಮಾಡುತ್ತಾರೆ ಅವರು ಶಾಪಗ್ರಸ್ತರಾಗಲಿ ಎಂದು ಹೇಳಿ ಸತ್ತು ಹೋದಳು. ಅವಳು ಸತ್ತಿದ್ದು ಸರಿಯಾಗಿ ಮಧ್ಯರಾತ್ರಿ 3 ಗಂಟೆ 7 ನಿಮಿಷದಲ್ಲಿ. ಹಾಗಾಗಿ ಅವರ ಮನೆಯ ಗಡಿಯಾರಗಳೆಲ್ಲ ಸರಿಯಾಗಿ ಅದೇ ಸಮಯಕ್ಕೆ ನಿಲ್ಲುತ್ತಿರುವುದು. ಹೀಗೆ 1930ರಲ್ಲಿ ಆ ಮನೆಯನ್ನು ತಾಯಿ ಮತ್ತು ಮಗ ಪರ್ಚೇಸ್ ಮಾಡಿದರು. ಮಗನ ಹೆಸರು ರೋರಿ ಎಂದು. ಏಪ್ರಿಲ್ ಬಳಿ ಇರುವ ಟಾಯ್ ಇವನದೇ. ಈತ ಕಾಡಿನಲ್ಲಿ ಕಣ್ಮರೆಯಾಗಿ ಶವವಾಗಿ ಪತ್ತೆಯಾದರೆ ಈ ಮಹಿಳೆ ಆ ಮನೆಯಲ್ಲಿಯೇ ಶವವಾಗಿ ಪತ್ತೆಯಾದಳು. ಮತ್ತೊಂದು ಶಾಕಿಂಗ್ ವಿಷಯ ಗೊತ್ತಾಗಿದೆ. ಅದೇನು ಗೊತ್ತಾ? ಕ್ಯಾರೋಲಿನ್ ಇರುವ ಮನೆ 200 ಎಕರೆಯ ಜಾಗದಲ್ಲಿದೆ. ಆ 200 ಎಕರೆ ಬತ್ಷೇಬಾಗೆ ಸೇರಿದ್ದು. ಬತ್ಷೇಬಾ ಸಾಯುವುದಕ್ಕಿಂತ ಮುಂಚೆ ನನ್ನ ಲ್ಯಾಂಡ್ ಅನ್ನು ಖರೀದಿ ಮಾಡುವವರಿಗೆಲ್ಲ ಶಾಪ ತಟ್ಟುತ್ತದೆ ಎಂದು ಹೇಳಿ ಸತ್ತಿದ್ದಾಳೆ. ಹಾಗಾಗಿ ಆ 200 ಎಕರೆಯಲ್ಲಿರುವ ಕ್ಯಾರೋಲಿನ್ ಮನೆ ಸೇರಿ ಅಲ್ಲಿರುವ ದೂರದ ಮನೆಗಳಲ್ಲಿಯೂ ಸಾವುಗಳು ಸಂಭವಿಸಿದೆ. ಅದು ಕೂಡ ಡೆಮೋನಿಕ್ ಆಕ್ಟಿವಿಟಿಯಿಂದ. ಆಗ ಅವರು ತಮ್ಮ ಟೀಮ್ ಜೊತೆ ರೋಜರ್ ಮನೆಗೆ ಹೋಗ್ತಾರೆ. ಮನೆಯ ಎಲ್ಲ ಮೂಲೆಗಳಿಗೂ ಕ್ಯಾಮ್ರಾ ಹಾಗೂ ಲೈಟ್ಗಳನ್ನೆಲ್ಲ ಫಿಕ್ಸ್ ಮಾಡ್ತಾರೆ. ಸ್ನೇಹಿತರೆ, ಇವರ ಬಳಿ ಇರುವ ಕ್ಯಾಮ್ರಾಗಳು ನಾರ್ಮಲ್ ಅಲ್ಲ, ನೆಗೆಟಿವ್ ಎಂಟಿಟಿಗಳನ್ನು ಮಾತ್ರ ಕ್ಯಾಪ್ಚರ್ ಮಾಡಿಕೊಳ್ಳುವ ಕ್ಯಾಮ್ರಾಗಳಾಗಿವೆ. ಈ ಸಮಯದಲ್ಲಿ ಕ್ಯಾರೋಲಿನ್ ಲೊರೆನ್ಗೆ ತಾನು ತನ್ನ ಫ್ಯಾಮಿಲಿಯ ಜೊತೆ ಕಳೆದ ಸಂತೋಷದ ಸಮಯದ ಬಗ್ಗೆ ಹೇಳ್ತಾಳೆ. ಹೀಗೆ ಎಲ್ಲವೂ ನಾರ್ಮಲ್ ಆಗಿಯೇ ಇರುವಾಗ ಬೇಸ್ಮೆಂಟ್ ಡೋರ್ ಓಪನ್ ಆಗುತ್ತದೆ ಹಾಗೂ ಅಲ್ಲಿದ್ದ ಕ್ಯಾಮ್ರಾ ಕ್ಲಿಕ್ ಆಗುತ್ತದೆ. ಆಗ ಅವರು ಎಲ್ಲ ಸಿದ್ಧತೆ ಮಾಡಿಕೊಂಡು ಬೇಸ್ಮೆಂಟ್ಗೆ ಹೋಗಿ ಅಲ್ಲಿರುವ ಸ್ಪಿರಿಟ್ ಜೊತೆ ಕಮ್ಯುನಿಕೇಟ್ ಮಾಡಲು ಮುಂದಾದಾಗ ಅಲ್ಲಿ ಅವರಿಗೆ ಏನು ಕೂಡ ಪ್ರಯೋಜನವಾಗುವುದಿಲ್ಲ. ಆಗ ಅವರು ಹೊರಗೆ ಬಂದ ಕೂಡಲೇ
ಮರುದಿನ ಲೊರೆನ್ ಹೊರಗಿರುವ ಬಟ್ಟೆಗಳನ್ನು ಎತ್ತಿಕೊಳ್ಳುವಾಗ ಆ ಬಟ್ಟೆಯ ಮೂಲಕ ಅವಳಿಗೆ ಆತ್ಮ ಕಾಣುತ್ತದೆ. ಹಾಗೆಯೇ ಅದು ಕ್ಯಾರೋಲಿನ್ನ ರೂಮ್ಗೆ ಹೋದದ್ದನ್ನು ನೋಡಿ ಕೂಡಲೇ ಅಲ್ಲಿಗೆ ಓಡಿ ಹೋಗ್ತಾಳೆ. ಇತ್ತ ಕ್ಯಾರೋಲಿನ್ ಬಳಿ ಬಂದ ಗೋಸ್ಟ್ ಅವಳಿಗೆ ಹೆದರಿಸಿ ಅವಳ ಬಾಯಿಗೆ ತನ್ನ ಡೆಮೋನಿಕ್ ಅಂಶ ಹಾಕುತ್ತದೆ. ಆಗ ಲೊರೆನ್ ಗಾಬರಿಯಿಂದ ಅವಳ ಬಳಿ ಬಂದಾಗ ಕ್ಯಾರೋಲಿನ್ ಅವಳಿಗೆ ಏನು ಕೂಡ ಹೇಳದೆ ಒಂದು ಕೆಟ್ಟ ಕನಸು ಅದಕ್ಕೆ ಕಿರುಚಿದೆ ಅಷ್ಟೇ ಎಂದು ಹೇಳ್ತಾಳೆ. ರಾತ್ರಿಯಲ್ಲಿ ಅವರ ಟೀಮ್ನಲ್ಲಿದ್ದ ಮತ್ತೊಬ್ಬ ವ್ಯಕ್ತಿಗೆ ಮತ್ತೊಂದು ಸ್ಪಿರಿಟ್ ಕಾಣುತ್ತದೆ. ಆ ಸ್ಪಿರಿಟ್ ತನ್ನ ಸಾವು ಹೇಗಾಯಿತು ಎಂದು ಅವನಿಗೆ ಹೇಳಿದಾಗ ಆ ಸ್ಪಿರಿಟ್ ಅವನ ಮೇಲೆ ದಾಳಿ ಮಾಡುವ ರೀತಿ ಹೆದರಿಸುತ್ತದೆ. ಆಗ ಆತ ಜೋರಾಗಿ ಕಿರುಚಾಡ್ತಾನೆ. ಆಗ ಅವರೆಲ್ಲ ಅಲ್ಲಿಗೆ ಬಂದಾಗ ಆತ ನಡೆದ ವಿಷಯವನ್ನು ಅವರಿಗೆ ಹೇಳ್ತಾನೆ. ಅದೇ ಸಮಯಕ್ಕೆ ಸಿಂಡಿ ಸ್ಲೀಪ್ ವಾಕ್ ಮಾಡುತ್ತಾ ಆಡ್ರಿಯ ರೂಮ್ಗೆ ಹೋಗುವಾಗ ಎಲ್ಲ ಕ್ಯಾಮ್ರಾಗಳು ತಮ್ಮ ಕೆಲಸವನ್ನು ಮಾಡುತ್ತವೆ. ಆ ಕ್ಯಾಮ್ರಾಗಳೆಲ್ಲ ಕ್ಲಿಕ್ ಆಗುತ್ತಿವೆ ಎಂದರೆ ಸಿಂಡಿಯ ಜೊತೆ ಯಾವುದೋ ಎಂಟಿಟಿ ಇದೆ ಎಂದು ಅವರಿಗೆ ಗೊತ್ತಾಗುತ್ತದೆ. ಹೀಗೆ ಸಿಂಡಿ ಆಡ್ರಿಯಾಳ ರೂಮ್ಗೆ ಹೋದ ಕೂಡಲೇ ಡೋರ್ ಲಾಕ್ ಆಗುತ್ತದೆ. ಆಗ ಅವರು ಆ ಡೋರನ್ನು ಹೊಡೆದು ಒಳಗೆ ಹೋದಾಗ ಅವರಿಗೆ ಸಿಂಡಿ ಆ ರೂಮ್ನಲ್ಲಿ ಕಾಣುವುದೇ ಇಲ್ಲ. ಆಗ ಎಡ್ UV ಲೈಟ್ ಬಳಸಿ ಸಿಂಡಿ ಎಲ್ಲಿರಬಹುದು ಎಂದು ಚೆಕ್ ಮಾಡ್ತಾನೆ. ಆಗ ಅವನಿಗೆ ಸಿಂಡಿ ಕಬೋರ್ಡ್ನ ಹಿಂದಿನ ಸೀಕ್ರೆಟ್ ಜಾಗದಲ್ಲಿ ಸಿಗ್ತಾಳೆ. ಆಗ ಏಪ್ರಿಲ್ ಲೊರಿನ್ಗೆ ಹೇಳ್ತಾಳೆ ರೋರಿಗೆ ಭಯವಾದಾಗ ಅವನು ಕಾಲ ಕಳೆಯುತ್ತಿದ್ದದ್ದು ಅಲ್ಲಿಯೇ ಎಂದು. ಆಗ ಲೊರಿನ್ ಆ ಜಾಗಕ್ಕೆ ಹೋಗ್ತಾಳೆ. ಹೋಗಿ ಆ ಜಾಗವನ್ನು ಚೆಕ್ ಮಾಡಿದಾಗ ಅವಳಿಗೆ ಅಲ್ಲಿಯೇ ಬಚ್ಚೀಬ ನೇಣು ಹಾಕಿಕೊಂಡಿದ್ದ ರೋಪ್ ಸಿಗುತ್ತದೆ. ಈ ಸಮಯದಲ್ಲಿ ಆ ಫ್ಲೋರ್ ಕುಸಿದ ಕಾರಣ ಲೊರಿನ್ ಬೇಸ್ಮೆಂಟ್ಗೆ ಬೀಳ್ತಾಳೆ. ಅದನ್ನು ಗಮನಿಸಿದ ಎಡ್ ತುಂಬಾ ಗಾಬರಿಯಾಗಿ ಲೊರಿನ್ ಅನ್ನು ಹುಡುಕಲು ತುಂಬಾ ಪ್ರಯತ್ನ ಪಡ್ತಾನೆ. ಇತ್ತ ಲೊರಿನ್ಗೆ ಆ ಬೇಸ್ಮೆಂಟ್ನಲ್ಲಿ 1930ರಲ್ಲಿ ಸತ್ತಿದ್ದ ತಾಯಿ ಮಗನ ಆತ್ಮಗಳು ಕಾಣುತ್ತವೆ. ಆಗ ಆ ಆತ್ಮ ಅವಳಿಗೆ ಹೇಳಿದ್ದೇನೆಂದರೆ ನನ್ನ ಮೂಲಕ ನನ್ನ ಮಗನನ್ನು ಅವಳು ಕೊಂದಳು ಎಂದು. ಆಗ ಲೊರೆನ್ ಅಲ್ಲಿಂದ ಹೋಗಲು ನೋಡಿದಾಗ ಬತ್ಷೆಬಾ ಆತ್ಮ ಅವಳನ್ನು ಕೊಲ್ಲಲು ಮುಂದಾಗುತ್ತದೆ. ಅಷ್ಟರಲ್ಲಿ ಲೊರಿನ್ನನ್ನು ಎಡ್ ಹೊರಗೆ ಕರೆದುಕೊಳ್ತಾನೆ. ಆಗ ಲೊರಿನ್ನ ಪ್ರಾಣ ಉಳಿಯುತ್ತದೆ. ಬಂದ ಕೂಡಲೇ ಲೊರಿನ್ ಹೇಳ್ತಾಳೆ, ಇಲ್ಲಿ ನಿಜವಾಗಿಯೂ ತೊಂದರೆಗೆ ಒಳಗಾಗಿರುವುದು ಕ್ಯಾರೋಲಿನ್. ನನಗೆ ಬೇಸ್ಮೆಂಟ್ನಲ್ಲಿದ್ದ ರೋರಿಯ ತಾಯಿಯ ಆತ್ಮ ಹೇಳಿದ್ದೇನೆಂದರೆ ನನ್ನ ಮೂಲಕ ನನ್ನ ಮಗನ ಸಾವಾಗುವ ಹಾಗೆ ಬತ್ಷೆಬಾ ಮಾಡಿದಳು ಎಂದು. ಅಂದರೆ ಈಗ ಕ್ಯಾರೋಲಿನ್ನ ಮೂಲಕ ಈ ಮಕ್ಕಳ ಸಾವಾಗುತ್ತದೆ ಎಂಬುದು ಮುನ್ಸೂಚನೆ ಎಂದ ಕೂಡಲೇ ಅಲ್ಲಿಗೆ ಬಂದ ಇನ್ವಿಸಿಬಲ್ ಎಂಟಿಟಿ ನ್ಯಾನ್ಸಿಯ ಕೂದಲನ್ನು ಹಿಡಿದು ಅವಳು ಸಾಯುವ ಹಾಗೆ ಎಲ್ಲ ಕಡೆಯೂ ಎಳೆದಾಡಿ ಕೊಲ್ಲಲು ನೋಡುತ್ತದೆ. ಅಷ್ಟರಲ್ಲಿ ಅವರು ಅವಳನ್ನು ಕಾಪಾಡಿಕೊಳ್ತಾರೆ. ಆಗ ಅವರು ಇನ್ನು ಈ ಮನೆಯಲ್ಲಿದ್ದರೆ ಅಪಾಯ ಖಂಡಿತ ಎಂದು ರೋಜರ್ ಎಲ್ಲರನ್ನೂ ಕೂಡ ಹೋಟೆಲ್ಗೆ ಕರೆದುಕೊಂಡು ಹೋಗ್ತಾನೆ. ಈ ಸಮಯದಲ್ಲಿ ಅದೇ ಮನೆಯ ಬಳಿಯಿದ್ದ ಲೊರೆನ್ಗೆ ಅಲ್ಲಿನ ಪಾಂಡ್ನಲ್ಲಿ ತನ್ನ ಮಗಳ ಜೂಡಿಯ ದೇಹ ನೀರಿನಲ್ಲಿ ತೇಲುತ್ತಿರುವ ಹಾಗೆ ಕಂಡು ತುಂಬಾ ಗಾಬರಿಯಾಗ್ತಾಳೆ. ಆಗ ಅವರಿಗೆ ಗೊತ್ತಾಗುತ್ತದೆ ಈ ಬತ್ಷೆಬಾ ಆತ್ಮ ಕ್ಯಾರೋಲಿನ್ ಮನೆಯವರಿಗೆ ಸಹಾಯ ಮಾಡಬಾರದು ಎಂದು ನಮಗೆ ಎಚ್ಚರಿಕೆ ಕೊಡುತ್ತಿದೆ ಎಂದು ತಿಳಿದುಕೊಳ್ತಾರೆ. ಆಗ ನಮಗೆ ಸಿಂಡಿಯ ಜೊತೆಗಿದ್ದ ರೋರಿ ಆತ್ಮದ ಫೋಟೋಗಳನ್ನು ತೋರಿಸಲಾಗುತ್ತದೆ. ಇತ್ತ ಎಡ್ ಲೊರಿನ್ ಕ್ಯಾರೋಲಿನ್ ಕುಟುಂಬಕ್ಕೆ ಸಹಾಯ ಮಾಡುತ್ತಲೇ ಇರುವುದರಿಂದ ಬತ್ಷೆಬಾ ಆತ್ಮ ಎಡ್ ಲೊರಿನ್ ಮಗಳಾದ ಜೂಡಿಗೆ ಹಾಂಟ್ ಮಾಡಲು ಶುರು ಮಾಡಿ ಅವಳನ್ನು ಒಂದು ರೂಮ್ನಲ್ಲಿ ಲಾಕ್ ಮಾಡುತ್ತದೆ. ಆಗ ಜೂಡಿಯನ್ನು ಆ ಗೋಸ್ಟ್ ಕೊಲ್ಲಬೇಕೆಂದಾಗ ಅದೇ ಸಮಯಕ್ಕೆ ಮನೆಗೆ ಬಂದ ಎಡ್ ಲೊರೆನ್ ತನ್ನ ಮಗಳನ್ನು ಕಾಪಾಡಿಕೊಳ್ತಾರೆ. ಇತ್ತ ರೋಜರ್ ಹೋಟೆಲ್ ಬಳಿ ಬಂದಾಗ ಆಡ್ರಿಯಾ ಹೇಳ್ತಾಳೆ, ಅಮ್ಮ ಕ್ರಿಸ್ಟಿ ಹಾಗೂ ಏಪ್ರಿಲ್ನನ್ನು ಕರೆದುಕೊಂಡು ಕಾರ್ನಲ್ಲಿ ಹೋದಳು. ಅವಳ ದೇಹದಲ್ಲಿ ಪ್ರಾಣಿ ಸತ್ತು ಕೊಳೆತಾಗ ಬರುವ ರೀತಿ ವಾಸನೆ ಬರುತ್ತಿತ್ತು ಎಂದಾಗ ಕೂಡಲೇ ರೋಜರ್ ಎಡ್ ಲೊರಿನ್ಗೆ ಕಾಲ್ ಮಾಡ್ತಾನೆ. ಆಗ ಅವರು ಅಂದರೆ ಕ್ಯಾರೋಲಿನ್ ಖಂಡಿತವಾಗಲೂ ಅದೇ ಮನೆಗೆ ಮಕ್ಕಳನ್ನು ಕರೆದುಕೊಂಡು ಹೋಗಿರುವುದು, ನಾವೀ ಕೂಡಲೇ ಅಲ್ಲಿಗೆ ಹೋಗುತ್ತೇವೆ, ನೀವು ಕೂಡ ಹೊರಡಿ ಎಂದು ಹೇಳಿ ಮನೆಯ ಕಡೆ ಹೋಗ್ತಾರೆ. ಹೀಗೆ ಟೀಮ್ ಸಮೇತ ಅವರು ಆ ಮನೆಗೆ ಬಂದಾಗ ಮನೆಯಲ್ಲಿದ್ದ ಕ್ಯಾರೋಲಿನ್ ಕ್ರಿಸ್ಟಿಯನ್ನು ಕೊಲ್ಲಲು ಪ್ರಯತ್ನ ಪಡುತ್ತಿರುತ್ತಾಳೆ. ಆಗ ಬಂದ ಅವರು ಅವಳಿಂದ ಕ್ರಿಸ್ಟಿಯನ್ನು ಬಿಡಿಸಿಕೊಳ್ತಾರೆ. ನಂತರ ಅವಳನ್ನು ಮನೆಯ ಹೊರಗಿನ ಕಾರ್ನಲ್ಲಿ ಕೂರಿಸುತ್ತಾರೆ. ಇತ್ತ ಅವರಿಗೆ ಎಲ್ಲಿಯೂ ಏಪ್ರಿಲ್ ಕಾಣುವುದೇ ಇಲ್ಲ. ಇತ್ತ ಕ್ಯಾರೋಲಿನ್ ದೇಹದ ಮೇಲೆಲ್ಲ ಸುಟ್ಟ ಗಾಯಗಳಾಗುತ್ತವೆ.
ಆಗ ಆ ಇವೆಲ್ ಅವಳನ್ನು ಬೇಸ್ಮೆಂಟ್ಗೆ ಎಳೆದುಕೊಂಡು ಹೋದಾಗ ಅವರೆಲ್ಲ ಕ್ಯಾರೋಲಿನ್ ಅನ್ನು ಹಿಡಿದು ಅಲ್ಲಿದ್ದ ಒಂದು ಚೇರ್ಗೆ ಕಟ್ಟಿ ಹಾಕ್ತಾರೆ. ಇತ್ತ ಅವರ ಟೀಮ್ನಲ್ಲಿದ್ದ ಒಬ್ಬ ಏಪ್ರಿಲ್ನನ್ನು ಮನೆಯಲ್ಲೆಲ್ಲ ಹುಡುಕಾಡ್ತಾನೆ. ಏನೇ ಮಾಡಿದ್ರೂ ಅವನಿಗೆ ಏಪ್ರಿಲ್ ಸಿಗುವುದೇ ಇಲ್ಲ. ಇತ್ತ ಕ್ಯಾರೋಲಿನ್ ಬತ್ಷೆಬಾಯಿಂದ ಪೂರ್ತಿಯಾಗಿ ಪೊಸೆಸ್ ಆಗ್ತಾಳೆ. ಆಗ ಅದನ್ನು ನೋಡಿದ ಎಡ್ ತಾನೇ ಎಕ್ಸೋರ್ಸಿಸಮ್ ಮಾಡಿ ಕ್ಯಾರೋಲಿನ್ ದೇಹದಲ್ಲಿರುವ ಬತ್ಷೆಬಾಳನ್ನು ಹೊರಗಾಕುವೆ ಎಂದು ಮುಂದಾಗಿ ಅವಳ ಮೇಲೆ ಎಕ್ಸೋರ್ಸಿಸಮ್ ಮಾಡ್ತಾನೆ. ಈ ಸಮಯದಲ್ಲಿ ಹಲವಾರು ಕಾಗೆಗಳು ಆ ಮನೆಯನ್ನು ಸುತ್ತುವರಿಯುತ್ತವೆ. ಇತ್ತ ಕ್ಯಾರೋಲಿನ್ ರಕ್ತದ ವಾಂತಿ ಮಾಡಿದಾಗ ಅದರಿಂದ ವಿಕಾರ ರೂಪದ ಅವಳ ಮುಖ ಹೊರ ಬರುತ್ತದೆ. ಆಗ ಕ್ಯಾರೋಲಿನ್ ಎಕ್ಸೋರ್ಸಿಸಮ್ ಅನ್ನು ನಿಲ್ಲಿಸಲಿ ಎಂದು ಗಾಳಿಯಲ್ಲಿ ತೇಲುವ ಹಾಗೆ ಅವರಿಗೆ ಹೆದರಿಸ್ತಾಳೆ. ಆಗ ರೋಜರ್, ಯಾಕೆ ಹೀಗೆ ಮಾಡುತ್ತಿರುವೆ, ನನ್ನ ಹೆಂಡತಿಯನ್ನು ಬಿಟ್ಟು ಬಿಡು ಎಂದಾಗ ಅವಳ ಒಳಗಿದ್ದ ಬತ್ಷೆಬಾ ಹೇಳ್ತಾಳೆ, ನಿನ್ನ ಹೆಂಡತಿ ಈಗಾಗಲೇ ಸತ್ತು ಹೋಗಿದ್ದಾಳೆ, ಇನ್ನು ಸ್ವಲ್ಪ ಸಮಯದಲ್ಲೇ ನೀವೆಲ್ಲರೂ ಕೂಡ ಸಾಯುತ್ತೀರಾ ಎಂದು ಹೇಳುವಾಗ ಎತ್ತ ಅವನಿಗೆ ಏಪ್ರಿಲ್ ಸಿಗುತ್ತಾಳೆ. ಅವಳು ಕಿಚನ್ನ ಫ್ಲೋರ್ ಕೆಳಗಿದ್ದಾಳೆ ಎಂದು ಕೂಗಿ ಹೇಳಿದಾಗ ಅದನ್ನು ಕೇಳಿದ ಕ್ಯಾರೋಲಿನ್ ಅವಳನ್ನು ಕೊಲ್ಲಲು ಓಡಿ ಹೋಗ್ತಾಳೆ. ಹೀಗೆ ಕ್ಯಾರೋಲಿನ್ ಎಲ್ಲರಿಗಿಂತ ಮುಂಚೆ ಏಪ್ರಿಲ್ನನ್ನು ಹಿಡಿದು ಕೊಲ್ಲಲು ಮುಂದಾಗ್ತಾಳೆ. ಆಗ ಎಡ್ ಅವಳ ಹೆಸರಾದ ಬತ್ಷೆಬಾ ಎಂದು ಕೂಗಿದಾಗ ನಮಗೆ ಬತ್ಷೆಬಾಳ ನಿಜವಾದ ಮುಖ ಕಾಣುತ್ತದೆ. ಆಗ ಲೊರೇನ್ ಅವಳ ಮೈಂಡನ್ನು ಕಂಟ್ರೋಲ್ ಮಾಡಿ, ಕ್ಯಾರೋಲಿನ್, ನಿನ್ನ ಒಳಗಿರುವ ಬತ್ಷೆಬಾ ಜೊತೆ ಹೋರಾಡು, ಅವಳ ಮಾತನ್ನು ಕೇಳಬೇಡ, ನಿನ್ನ ಮಕ್ಕಳ ಜೊತೆ ಕಳೆದ ಒಳ್ಳೆಯ ಕ್ಷಣಗಳನ್ನು ನೆನಪಿಸಿಕೋ ಎಂದಾಗ ಕ್ಯಾರೋಲಿನ್ ತನ್ನ ಸೆನ್ಸ್ಗೆ ಬರುತ್ತಾಳೆ. ಅವಳಿಂದ ಏಪ್ರಿಲ್ನನ್ನು ಕರೆದುಕೊಂಡ ಕೂಡಲೇ ಕ್ಯಾರೋಲಿನ್ ಇವಿಲ್ನ ಅಂಶವನ್ನು ಕಕ್ಕುತ್ತಾಳೆ ಹಾಗೂ ನಾರ್ಮಲ್ ಆಗ್ತಾಳೆ. ಆಗ ಅವರು ಕ್ಯಾರೋಲಿನ್ನನ್ನು ಹೊರಗೆ ಕರೆದುಕೊಂಡು ಬಂದಾಗ ಅವಳ ಗಾಯವೆಲ್ಲ ವಾಸಿಯಾಗುತ್ತದೆ. ಪೂರ್ತಿಯಾಗಿ ಕ್ಯಾರೋಲಿನ್ ಗುಣಮುಖಳಾಗ್ತಾಳೆ. ಈ ಸಮಯದಲ್ಲಿ ಕ್ಯಾರೋಲಿನ್ ತನ್ನ ಮಗಳಾದ ಏಪ್ರಿಲ್ ಬಳಿ ಸಾರಿ ಕೇಳಿದಾಗ ಅಲ್ಲಿಗೆ ಅವಳ ಮಕ್ಕಳೆಲ್ಲ ಬರುತ್ತಾರೆ. ಅವರನ್ನು ನೋಡಿದ ಕ್ಯಾರೋಲಿನ್ ತನ್ನ ಮಕ್ಕಳನ್ನು ತಬ್ಬಿಕೊಳ್ತಾಳೆ. ಹೀಗೆ ಎಡ್ ಲೊರೇನ್ ಅವರಿಗೆ ಕೊಟ್ಟಿದ್ದ ಮಾತಿನಂತೆಯೇ ಅವರ ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡ್ತಾರೆ. ಆಗ ಸೀನ್ ಚೇಂಜ್ ಆಗುತ್ತದೆ. ಈ ಸೀನ್ನಲ್ಲೇ ಎಡ್ ತಮ್ಮ ಅಕಲ್ಟ್ ಮ್ಯೂಸಿಯಂಗೆ ಬಂದು ಏಪ್ರಿಲ್ ಬಳಿ ಇದ್ದ ರೋರಿಯ ಕರ್ಸ ಟಾಯ್ ಅನ್ನು ಅಲ್ಲಿ ಇಟ್ಟು ಹೊರಡುತ್ತಾನೆ. ಹೀಗೆ ನೋಡುತ್ತಿದ್ದಂತೆ ಆ ಟಾಯ್ ಪುನಃ ಸ್ಟಾರ್ಟ್ ಆಗುತ್ತದೆ. ಅಲ್ಲಿಗೆ ದಿ ಕಾಂಜರಿಂಗ್ ಮೂವಿಯ ಪಾರ್ಟ್ 1 ಮೂವಿ ಎಂಡ್ ಆಗುತ್ತದೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಎಂದುಕೊಳ್ತೀನಿ. ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಎಂತಹದ್ದೇ ವಿಡಿಯೋಗಳಿಗಾಗಿ ನಮ್ಮ ಮಿಸ್ಟರ್ ಮೀಡಿಯಾ ಕನ್ನಡ ಚಾನಲ್ನನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.